ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಫ್ರೀಡಂ ಟಿವಿ. ನಾನು ಭೀಮೇಶ್ ಗೋನಾಳ್. ವೀಕ್ಷಕರೇ, ಈ ಬಾರಿ ಸಂಭವಿಸಲಿರುವಂತಹ ಈ ವರ್ಷದ ಕೊನೆಯ ಮತ್ತು ಎರಡನೆಯ ಚಂದ್ರಗ್ರಹಣ ಏನಿದೆ, ಇದು ತುಂಬಾನೇ ವಿಶೇಷ ಅಂತ ಹೇಳಲಾಗ್ತಾ ಇದೆ. ಯಾಕಂದ್ರೆ ವೈದಿಕ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಈ ವರ್ಷ ಪಿತೃಪಕ್ಷ ಸೆಪ್ಟೆಂಬರ್ 7ರಿಂದ ಪ್ರಾರಂಭ ಆಗುತ್ತೆ. ಈ ದಿನ ನ್ಯಾಯದಾನ ನೀಡುವ ಮತ್ತೆ ಕರ್ಮದಾನ ನೀಡುವಂತಹ ಶನಿ ದೇವರು ಏನಿದ್ದಾರೆ, ಅವರು ಸಂಚಾರವನ್ನ ಮಾಡ್ತಾರೆ ಅಂತ ಹೇಳಲಾಗ್ತಾ ಇದೆ. ಸುಮಾರು 50 ವರ್ಷಗಳ ನಂತರ ಶನಿ ದೇವರು ಪಿತೃಪಕ್ಷದಲ್ಲಿ ಸಂಚಾರವನ್ನ ಮಾಡ್ತಾ ಇದ್ದಾರೆ. ಅದಕ್ಕೆ ಇದು ತುಂಬಾ ವಿಶೇಷ ಅಂತ ಹೇಳಲಾಗ್ತಾ ಇದೆ. ಈ ಚಂದ್ರಗ್ರಹಣ ಏನಿದೆ, ಈ ಚಂದ್ರಗ್ರಹಣವು ಶನಿ ರಾಶಿಯಲ್ಲಿ ಸಂಭವಿಸ್ತಾ ಇದೆ ಈ ಬಾರಿ. ಆದ್ರಿಂದ ಕೆಲವು ರಾಶಿ ಚಕ್ರದ ಒಂದು ಚಿಹ್ನೆಗಳಿಗೆ ಅದೃಷ್ಟ ಇದೆ ಅಂತ ಹೇಳಲಾಗ್ತಾ ಇದೆ. ಸೆಪ್ಟೆಂಬರ್ 7ರ ಭಾನುವಾರ ರಾತ್ರಿ 9:58 ಸರಿಯಾಗಿ ಈ ಒಂದು ಚಂದ್ರಗ್ರಹಣ ಆರಂಭ ಆಗುತ್ತೆ. ಆರಂಭ ಆಗಿ ಸೆಪ್ಟೆಂಬರ್ 8ನೇ ತಾರೀಕು ರಾತ್ರಿ 1:26 ಮುಗಿಯುತ್ತೆ ಈ ಚಂದ್ರಗ್ರಹಣ. ಇನ್ನು ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಸೆಪ್ಟೆಂಬರ್ 7ರಿಂದ ಗೋಚರಿಸುವಂತಹ ಈ ಚಂದ್ರಗ್ರಹಣ ಏನಿದೆ, ಸಂಪೂರ್ಣವಾಗಿ ಕೆಂಪು ಬಣ್ಣದಲ್ಲಿ ಕಾಣ್ತಾನೆ ಚಂದ್ರಾವತ್ ಅಂತ ಹೇಳ್ತಾರೆ. ಇದನ್ನ ಬ್ಲಡ್ ಮೂನ್ ಅಂತ ಸಹ ಕರೀತಾರೆ. ಹಾಗಾದ್ರೆ ಈ ಬ್ಲಡ್ ಮೂನ್ ಅಂದ್ರೆ ಏನು, ಇದು ಯಾವ ತರ ಆಗುತ್ತೆ ಅಂತ ನೋಡ್ಬಿಡೋದಾದ್ರೆ ನೋಡಿ, ಈ ಸಂಪೂರ್ಣ ಒಂದು ಚಂದ್ರಗ್ರಹಣ ಏನಿದೆ 82 ನಿಮಿಷ ನಮ್ಗೆ ಕಾಣೋಕೆ ಸಿಗುತ್ತೆ. ಆ 82 ನಿಮಿಷಗಳ ಕಾಲ ಏನಾಗುತ್ತೆ ಅಂತಂದ್ರೆ ನಮಗೆ ಕೆಂಪು ಬಣ್ಣದಲ್ಲಿ, ಅಂದ್ರೆ ರಕ್ತ ಕೆಂಪು ಬಣ್ಣದಲ್ಲಿ ಚಂದ್ರ ಕಾಣ್ತಾ ಇರ್ತಾನೆ. ಇನ್ನು ಭೂಮಿಯು ಸೂರ್ಯ ಮತ್ತು ಚಂದ್ರನ ನಡುವೆ ನೇರವಾಗಿ ಹಾದು ಹೋದಾಗ ಈ ಒಂದು ವಿದ್ಯಮಾನ ಅಥವಾ ಚಂದ್ರಗ್ರಹಣ ಏನಿದೆ ಇದು ಸಂಭವಿಸುತ್ತೆ. ಇದು ಪೂರ್ತಿಯಾಗಿ ಅಂತಂದ್ರೆ 5 ಗಂಟೆ ಒಳಗೆ, ಅಂದ್ರೆ 5 ಗಂಟೆ ತನಕ ಇರುತ್ತೆ ಈ ಒಂದು ಚಂದ್ರಗ್ರಹಣ. ಅದರಲ್ಲಿ ನಾವು 82 ನಿಮಿಷ ಕೆಂಪು ಕಲರ್ ಅಲ್ಲಿ ನೋಡ್ತೀವಿ ಚಂದ್ರನ. ಈ ಸಮಯದಲ್ಲಿ ಭೂಮಿಯ ಒಂದು ನೆರಳು ಏನಿದೆ ಚಂದ್ರನ ಮೇಲೆ ನೇರವಾಗಿ ಬೀಳುತ್ತೆ. ಇದರಿಂದಾಗಿ ಚಂದ್ರನ ಒಂದು ಸಂಪೂರ್ಣ ಭಾಗ ಏನಿದೆ ಅದು ಕತ್ಲಲ್ಲಿ ಮುಳುಗಿ ಹೋಗ್ಬಿಡುತ್ತೆ. ಆ ಸಮಯದಲ್ಲಿ ಕೆಂಪು ಬಣ್ಣದಲ್ಲಿ ಕಾಣ್ತಾನೆ ಚಂದ್ರ. ಅದಕ್ಕಾಗಿಯೇ ಇದನ್ನ ಬ್ಲಡ್ ಮೂನ್ ಅಂತ ಕರೀತಾರೆ. ಇನ್ನು ಈ ಒಂದು ಚಂದ್ರ ಏನಿದ್ದಾನೆ, ಇದು ಚಂದ್ರ ಕೆಂಪು ಬಣ್ಣದಲ್ಲಿ ಕಾಣೋಕೆ ಒಂದು ಸೈನ್ಸ್ ಅಲ್ಲಿ ಕೂಡ ಒಂದು ಪದವನ್ನ ಹೇಳ್ತಾರೆ, ರೇಲಿ ಸ್ಕ್ಯಾಟರಿಂಗ್ ಅನ್ನುವಂತಹ ಒಂದು ಘಟನೆಯಿಂದ ಈ ಒಂದು ಚಂದ್ರಗ್ರಹಣ ಸಂಭವಿಸುತ್ತೆ ಅಂತ ಹೇಳ್ತಾರೆ ಸೈನ್ಸ್ ನ ಒಂದು ಪ್ರಕಾರ ನೋಡೋದಾದ್ರೆ. ಇನ್ನು ವರ್ಷದ ಕೊನೆಯ ಮತ್ತು ಎರಡನೇ ಚಂದ್ರಗ್ರಹಣ ಏನಾಗಿದೆ, ಇದು ಭಾರತದಲ್ಲಿ ಕೂಡ ಈ ಬಾರಿ ನೋಡೋಕೆ ಸಿಗುತ್ತೆ. ಈ ಒಂದು ಚಂದ್ರಗ್ರಹಣದ ಒಂದು ಸ್ಥಿತಿಯಲ್ಲಿ ಏನಾಗುತ್ತೆ, ಸೂತಕದ ಅವಧಿ ಅಂತ ಹೇಳಲಾಗುತ್ತೆ. ಆಗ ಸೂತಕದ ಅವಧಿ ಇರುತ್ತೆ. ಚಂದ್ರಗ್ರಹಣ ಈ ಬಾರಿ ಭಾದ್ರಪದ ಮಾಸದ ಹುಣ್ಣಿಮೆಯ ದಿನದಂದು ನಡೀತಾ ಇದೆ. ಇದರೊಂದಿಗೆ ಪಿತೃಪಕ್ಷವು ಕೂಡ ಆರಂಭ ಆಗ್ತಾ ಹೋಗುತ್ತೆ. ಈ ಎರಡನೇ ಚಂದ್ರಗ್ರಹಣ ಎಂದೇ ಶನಿ ರಾಶಿ ಕುಂಭದಲ್ಲಿ ನಡೀತಾ ಇದೆ. ಇದರೊಂದಿಗೆ ಚಂದ್ರನು ಪೂರ್ವ ಭಾದ್ರಪದ ಮತ್ತೆ ಶತಭಿಷ ನಕ್ಷತ್ರದಲ್ಲಿ ನಡೀತಾ ಇರುವಂಥದ್ದು. ಇಂತಹ ಪರಿಸ್ಥಿತಿಯಲ್ಲಿ ಅದರ ಪರಿಣಾಮ 12 ರಾಶಿಗಳ ಮೇಲೆ, ಅದು ಜನರ ಜೀವನದ ಮೇಲೆ ಕಂಡು ಬರುತ್ತೆ ಅಂತ ಹೇಳಲಾಗುತ್ತೆ. ಆದ್ರೆ 12 ರಾಶಿಗಳಲ್ಲಿ ಕೆಲವು ರಾಶಿಗಳ ಒಂದು ಜೀವನದಲ್ಲಿ ಸಕಾರಾತ್ಮಕ ಬದಲಾವಣೆಗಳು ಆಗ್ತಾ ಇದೆ, ಅಂದ್ರೆ ಒಳ್ಳೆಯದಾಗ್ತಾ ಇದೆ, ಅವರಿಗೆ ಒಂದು ಫಲ ಸಿಗುತ್ತೆ, ಫಲವನ್ನ ಕೊಡುತ್ತೆ ಈ ಒಂದು ಚಂದ್ರಗ್ರಹಣ ಅಂತ ಹೇಳಲಾಗ್ತಾ ಇದೆ. ಅದರ ಪರಿಣಾಮ ಹೆಚ್ಚಾಗಿರುತ್ತೆ ಈ ಒಂದು ಕೆಲವು ರಾಶಿಗಳ ಮೇಲೆ ಅಂತ ಹೇಳಲಾಗುತ್ತೆ. ಹಾಗಾದ್ರೆ ಆ ರಾಶಿಗಳು ಯಾವುದು, ಅದರ ಮೇಲೆ ಯಾವ ರೀತಿಯಾಗಿ ಇದು ಪ್ರಭಾವವನ್ನ ಬೀರುತ್ತೆ ಅಂತ ನೋಡ್ಬಿಡೋದಾದ್ರೆ, ಮೊದಲನೇದಾಗಿ ವೃಶ್ಚಿಕ ರಾಶಿ ಅಂತ ಹೇಳಲಾಗುತ್ತೆ. ವೃಶ್ಚಿಕ ರಾಶಿಯವರಿಗೆ ಶನಿಯು ಹಿಮ್ಮುಖ ಸ್ಥಿತಿಯಲ್ಲಿ ಸಕಾರಾತ್ಮಕವಾಗಿ ಬರ್ತಾ ಇರೋದ್ರಿಂದ, ಯಾಕಂದ್ರೆ ಶನಿ ನಿಮ್ಮ ಒಂದು ರಾಶಿ ಏನಿದೆ, ಅಂದ್ರೆ ಈ ರಾಶಿಯವರು ಯಾರಿದ್ದಾರೆ ಅವರ ಒಂದು ಚಿಹ್ನೆಯಲ್ಲಿ 5ನೇ ಮನೆಯಲ್ಲಿ ಹಿಮ್ಮುಖ ಸ್ಥಾನದಲ್ಲಿ ಸಾಕ್ತಾ ಇರ್ತಾನೆ ಶನಿ. ಆದ್ರಿಂದ ಈ ಒಂದು ಸಮಯದಲ್ಲಿ ನಿಮ್ಮ ಮಕ್ಕಳಿಗೆ ಸಂಬಂಧಿಸಿದಂತಹ ಒಂದು ಒಳ್ಳೆಯ ಸುದ್ದಿಗಳನ್ನ ನೀವು ಪಡೆಯೋಕೆ ಕಾರಣ ಆಗುತ್ತೆ ಅಂತ ಹೇಳ್ತಾರೆ. ಅಂದ್ರೆ ನಿಮ್ಮ ಮಕ್ಕಳಿಗೆ ಸಂಬಂಧಪಟ್ಟ ಹಾಗೆ ಮದುವೆ ವಿಚಾರ ಆಗಿರ್ಬೋದು, ಕೆಲಸದ ವಿಚಾರ ಆಗಿರ್ಬೋದು, ಓದಿನ ವಿಚಾರಗಳಲ್ಲಿ ಬೇರೆ ಯಾವುದೋ ಒಂದು ದೊಡ್ಡ ದೊಡ್ಡ ಕಾಲೇಜುಗಳಿಗೆ ಸೀಟ್ ಸಿಗಬೇಕಂತ ನೀವು ಏನಾದ್ರು ಕಾಯ್ತಾ ಇದ್ರೆ ಆ ವಿಚಾರದಲ್ಲಿ ನಿಮಗೆ ಒಂದು ಸಿಹಿ ಸುದ್ದಿ ಸಿಗುತ್ತೆ ಅಂತ ಹೇಳ್ತಾರೆ. ಇನ್ನು ಕುಟುಂಬದೊಂದಿಗೆ ಸಮಯನ ಕಳಿತೀರಿ, ಸಂತೋಷವಾಗಿರ್ತೀರಿ ಅಂತ ಹೇಳ್ತಾರೆ. ಯಾಕಂದ್ರೆ ನೀವು ಕುಟುಂಬದ ಜೊತೆಗೆ ಅನೇಕ ದಿನಗಳಿಂದ ಎಲ್ಲಾದ್ರೂ ಒಂದು ಟ್ರಿಪ್ ಹೋಗ್ಬೇಕು ಅಂತ ಏನಾದ್ರು ಪ್ಲಾನ್ ಮಾಡ್ತಾ ಇದ್ರೆ, ಇಲ್ಲ ಏನೋ ಒಂದು ಸಮಾರಂಭಗಳಿಗೆ ಹೋಗ್ಬೇಕಂತ ಏನಾದ್ರೆ ಅದು ಕೂಡ ಆಗುತ್ತೆ ಅಂತ ಹೇಳ್ತಾರೆ. ಇನ್ನು ಬಾಕಿ ಇರುವಂತಹ ಕೆಲಸಗಳು ಸಂಪೂರ್ಣಗೊಳ್ಳುತ್ತೆ. ಅದರಿಂದ ನಿಮಗೆ ದುಡ್ಡು ಬರುವಂತಹ ಒಂದು ಸಾಧ್ಯತೆ ಕೂಡ ಇದೆ. ಏನಾದ್ರೂ ಅನೇಕ ದಿನಗಳಿಂದ ನೀವು ಕಾಯ್ತಾ ಇರ್ತೀರಿ, ಎಲ್ಲೋ ಒಂದ್ ಕಡೆಯಿಂದ ದುಡ್ಡು ಬರ್ತಿರ್ಬೇಕು, ಯಾರ ಹತ್ರನೂ ಸಾಲ ಕೊಟ್ಟಿರ್ತಾರೆ, ಏನೋ ಒಂದು ಕೆಲಸಕ್ಕೆ ಕೈ ಹಾಕಿರ್ತಾರ, ಅದರಿಂದ ದುಡ್ಡು ಬರೋದು ತುಂಬಾ ದಿನಗಳನ್ನು ನಿಂತ್ಕೊಂಡು ಹೋಗಿರುತ್ತೆ. ಅದು ಕೂಡ ಈ ಒಂದು ಸಮಯದಲ್ಲಿ, ಈ ಒಂದು ಚಂದ್ರಗ್ರಹಣದ ಒಂದು ಪ್ರಭಾವದಿಂದ ನಿಮಗೆ ದುಡ್ಡು ಕೂಡ ಬರುವಂತಹ ಸಂಭವ ಇದೆ ಅಂತ ಹೇಳಲಾಗ್ತಾ ಇದೆ. ಇನ್ನು ನಂತರ ಮೀನರಾಶಿ. ಈ ಒಂದು ಮೀನರಾಶಿ ಏನಿದೆ, ಈ ಮೀನರಾಶಿ ಅವರಿಗೆ ಶನಿ ಹಿಮ್ಮುಖ ಒಂದು ಚಲನೆ ಶುಭದಾಯಕ ಅಂತ ಹೇಳ್ತಾರೆ. ಯಾಕಂತಂದ್ರೆ ಶನಿಯು ನಿಮ್ಮ ಒಂದು ದಾಂಪತ್ಯದ ಜೀವನದಲ್ಲಿ ಒಂದು ಒಳ್ಳೆಯ ಒಂದು ಬೆಳವಣಿಗೆಯನ್ನ ಕೊಡ್ತಾನೆ. ಆದ್ರಿಂದ ಈ ಸಮಯದಲ್ಲಿ ನೀವು ಹೆಚ್ಚು ಜನಪ್ರಿಯ ಆಗ್ತಾ ಹೋಗ್ತೀರಿ.
ನಿಮ್ಮ ಒಂದು ಸಂದರ್ಭ ಅಂದ್ರೆ ಸಂಬಂಧ ಗಟ್ಟಿಯಾಗಿರುತ್ತೆ. ಇದಲ್ಲದೆ ಈ ಸಮಯದಲ್ಲಿ ನೀವು ತುಂಬಾ ಗೌರವ ಮತ್ತೆ ಗೌರವವನ್ನ ಅಂದ್ರೆ ಗೌರವ ಮತ್ತೆ ಪ್ರೀತಿಯನ್ನ ಪಡಿತೀರ ನಿಮ್ಮ ಒಂದು ಪ್ರೀತಿಪಾತ ಸಂಗಾತಿಯಿಂದ ಅಂತ ಹೇಳ್ಬೋದು ನಿಮ್ಮ ಸಂಬಂಧಗಳಲ್ಲಿ. ಮತ್ತೆ ನೀವು ದೂರದ ಊರಿಗೆ ಏನಾದ್ರು ಪ್ರಯಾಣ ಮಾಡೋದಾಗಿರ್ಬೋದು, ದೂರದ ಒಂದು ಪ್ರಯಾಣದಲ್ಲಿ ತುಂಬಾ ಉತ್ಸಾಹವನ್ನ ಹೊಂದಿರ್ತೀರಿ. ಇನ್ನು ಹೊಸ ಹಂತದ ಒಂದು ಪ್ರಾರಂಭಗಳು, ಒಂದು ಹೊಸ ಒಂದು ಏನು ಕೆಲಸಗಳಿಗೆ ಏನಾದ್ರು ಕೈ ಹಾಕಿದ್ರೆ ಅದು ಕೂಡ ನಿಮ್ಗೆ ಕೆಲಸಗಳು ಆಗುತ್ತೆ. ಇನ್ನು ಅವಿವಾಹಿತರು ಏನಿದ್ದಾರೆ, ಯಾರು ಮದುವೆ ಆಗ್ಬೇಕು ಅಂತ ಏನ್ ನೋಡ್ತಾ ಇದ್ರು, ಹೆಣ್ಣನ್ನು ಹುಡುಕ್ತಾ ಇರ್ತಾರೆ, ಅವ್ರಿಗೂ ಕೂಡ ಮದುವೆ ಆಗುವಂತಹ ಒಂದು ಶುಭ ಒಂದು ಗಳಿಗೆ ಕೂಡ ಇದಾಗಿರುತ್ತೆ. ಈ ಒಂದು ಚಂದ್ರಗ್ರಹಣ ನಂತರ ಮದುವೆ ಆಗುವಂತಹ ಒಂದು ಯಾವ ಒಂದು ವ್ಯಕ್ತಿ ಇರ್ತಾರಲ್ಲ ಅವರನ್ನು ನೀವು ಭೇಟಿ ಮಾಡುವಂತಹ ಒಂದು ಸಮಯ ಕೂಡ ಇದಾಗಿದೆ ಅಂತ ಹೇಳ್ತಾರೆ. ಇನ್ನು ಈ ಸಮಯದಲ್ಲಿ ನೀವು ಪಾಲುದಾರಿಕೆ ಕೆಲಸ ಅಂದ್ರೆ ಶೇರ್ ಮಾರ್ಕೆಟ್ ಅಲ್ಲಿ ಏನಾದರೂ ನೀವು ಕೈ ಹಾಕಿದ್ರೆ ಅದರಲ್ಲಿ ಕೂಡ ಒಂದು ಯಶಸ್ಸನ್ನ ಕಾಣ್ತೀರಿ ಅಂತ ಹೇಳಾಗ್ತಿರುವಂಥದ್ದು. ಇನ್ನು ಈ ಒಂದು ಚಂದ್ರಗ್ರಹಣದಲ್ಲಿ ಈ ರಾಶಿಯನ್ನು ಹೊರತುಪಡಿಸಿ ಇದಕ್ಕಿಂತ ಹೆಚ್ಚಿನದಾಗಿ ಕೆಲವೊಂದು ಉಪಯೋಗವನ್ನು ಪಡೆಯುವಂತಹ ವಿಶೇಷವಾದಂತಹ ಒಂದು ರಾಶಿಗಳಿವೆ. ಆ ಒಂದು ರಾಶಿಗಳಿಗೆ ಯಾವ ರೀತಿಯಾಗಿ ವಿಶೇಷ ಒಂದು ಫಲ ಸಿಗುತ್ತೆ ಅಂತ ಹೇಳೋದಾದ್ರೆ ಅದು 3 ರಾಶಿ ಇದೆ. ಅದರಲ್ಲಿ ಮೊದಲನೇದಾಗಿ ಮಕರ ರಾಶಿ ಅಂತ ಹೇಳ್ತಾರೆ. ಮಕರ ರಾಶಿಗೆ ಈ ವರ್ಷದ ಒಂದು ಕೊನೆಯ ಚಂದ್ರಗ್ರಹಣ ಏನಿದೆ ಅವರಿಗೆ ಅತ್ಯಂತ ಫಲದಾಯಕವಾಗಿರುವಂಥದ್ದು. ಮಕರ ರಾಶಿಯ ಜನರು ಉದ್ಯೋಗ ಆಗಿರಬಹುದು, ವ್ಯವಹಾರ ಆಗಿರಬಹುದು, ಅಥವಾ ಇನ್ನು ಇತರೆ ಒಂದು ದೈಹಿಕ ಸಮಸ್ಯೆಗಳೇನಿರುತ್ತೆ ಅವೆಲ್ಲ ಕೂಡ ಪರಿಹಾರ ಆಗುತ್ತೆ ಅಂತ ಹೇಳ್ತಾರೆ. ಯಾಕಂದ್ರೆ ಉದ್ಯೋಗದಲ್ಲಿ ಅವರಿಗೆಲ್ಲ ಬೇರೆ ಒಂದು ಪ್ರಮೋಷನ್ ಸಿಗೋದಾಗಿರ್ಬೋದು, ಏನಾದರೂ ಬಿಸ್ನೆಸ್ ಮಾಡ್ತಾ ಇದ್ರೆ ಅದರಲ್ಲಿ ಒಂದು ಹೆಚ್ಚಿನ ಲಾಭ ಬರೋದಾಗಿರ್ಬಹುದು, ಈ ರೀತಿಯಾದಂತಹ ಒಂದು ಬೆಳವಣಿಗೆ ಆಗುತ್ತೆ ಈ ಒಂದು ಚಂದ್ರಗ್ರಹಣದಿಂದ ಅಂತ ಹೇಳ್ತಾರೆ. ಇನ್ನು ಇದ್ರ ಜೊತೆಗೆ ದೀರ್ಘಕಾಲದ ಯಾತನೆ ಮತ್ತು ಮಾನಸಿಕ ಒತ್ತಡ ಏನಿರುತ್ತೆ ಅದು ಕೂಡ ಪರಿಹಾರ ಆಗುತ್ತೆ. ಏನಾದರೂ ಒಂದು ನಿಮ್ಮ ಮನಸ್ಸಲ್ಲಿ ಬಹಳ ದಿನದಿಂದ ವರ್ಷಗಳಿಂದ ಒಂದು ಕೆಲವೊಂದು ಚಿಂತೆಗಳು ಕಾಡ್ತಾ ಇರುತ್ತೆ, ನೋವುಗಳು ಕಾಡ್ತಾ ಇರುತ್ತೆ, ಅದು ಕೂಡ ದೂರವಾಗುವಂತಹ ಸಮಯ ಇದು ಅಂತ ಹೇಳ್ತಾರೆ ಈ ಒಂದು ಜ್ಯೋತಿಷ್ಯ ಶಾಸ್ತ್ರದಲ್ಲಿ. ಇನ್ನು ಹಣಕಾಸಿನ ವಿಚಾರಗಳು ಏನಿದೆ ಅದು ಕೂಡ ಸುಧಾರಿಸ್ತಾ ಹೋಗುತ್ತೆ. ಮತ್ತೆ ಹೊಸ ಆದಾಯದ ಮೂಲಗಳು ನಿಮಗೆ ಬರ್ತಾ ಹೋಗ್ತವೆ. ಏನಾದರೂ ಒಂದು ದುಡ್ಡಿನ ಸಮಸ್ಯೆ ಇದ್ರೆ ತುಂಬಾ ದಿನದ ದುಡ್ಡು ಕೈಗೆ ನಿಮ್ಗೆ ಬರ್ತಾ ಇಲ್ಲ ಅಂತಂದ್ರೆ ಅದು ಕೂಡ ದುಡ್ಡು ಬರುವಂತಹ ಸಾಧ್ಯತೆ ಇದೆ. ಹೊಸ ಹೊಸ ಒಂದು ಮೂಲಗಳಿಂದ ನಿಮಗೆ ದುಡ್ಡುಗಳು ಬರೋಕೆ ಶುರುವಾಗುತ್ತೆ. ಹಳೆಯ ವಿಚಾರಗಳು ಏನಾದ್ರು ನಿಂತ್ಕೊಂಡು ಹೋಗಿದ್ದ ದುಡ್ಡಿನ ಕೆಲಸಗಳು ಅದು ಬರೋಕೆ ಶುರುವಾಗುತ್ತೆ. ಇನ್ನು ಉದ್ಯೋಗಿಗಳಿಗೆ ಪ್ರಮೋಷನ್ ಕೂಡ ಸಿಗುತ್ತೆ ಅಂತ ಹೇಳಲಾಗ್ತಾ ಇದೆ ಈ ಒಂದು ವಿಚಾರದಲ್ಲಿ. ಇನ್ನು ಅನೇಕ ಹೊಸ ಅವಕಾಶಗಳು ಸಿಗ್ತಾ ಹೋಗುತ್ತೆ ನಿಮಗೆ. ನಿಮ್ಮ ಕೆಲಸದಲ್ಲಿ ಆಗಿರ್ಬೋದು, ಬೇರೆ ಬೇರೆ ಬಿಸ್ನೆಸ್ ಅಲ್ಲಿ ಆಗಿರ್ಬೋದು, ನಿಮಗೆ ಒಂದು ಹೊಸ ರೀತಿಯ ಅವಕಾಶಗಳು ಸಿಗುತ್ತೆ ಅಂತ ಹೇಳ್ತಾರೆ. ಇನ್ನು ವ್ಯವಹಾರಗಳು ಸಹ ನಿಮಗೆ ಉತ್ತಮವಾಗಿ ನಡೀತಾ ಹೋಗುತ್ತೆ. ಕುಟುಂಬದ ಒಂದು ಜೀವನದಲ್ಲಿ ಸಂತೋಷ, ಶಾಂತಿ ಎಲ್ಲವೂ ಕೂಡ ನಿಮಗೆ ಈ ಒಂದು ಚಂದ್ರಗ್ರಹಣದ ಒಂದು ಪ್ರಭಾವದಿಂದ ಸಿಗುತ್ತೆ ಈ ರಾಶಿಯವರಿಗೆ ಅಂತ ಹೇಳಾಗ್ತದೆ. ಇದರ ಜೊತೆಗೆ ಮಕ್ಕಳ ಕಡೆಯಿಂದ ಇವರಿಗೆ ಒಂದು ಒಳ್ಳೆ ಸುದ್ದಿ ಸಿಗುತ್ತೆ. ಮಕ್ಕಳು ಏನಾದರೂ ಇದ್ರೆ ಅವ್ರಿಗೆ ಒಂದು ಉದ್ಯೋಗ ವಿಚಾರ, ಕೆಲಸದ ವಿಚಾರ ಆಗಿರ್ಬೋದು, ಮತ್ತೆ ಮದುವೆ ವಿಚಾರಗಳು, ಈ ಎಲ್ಲ ವಿಚಾರದಲ್ಲೂ ಕೂಡ ಇವರಿಗೆ ಒಂದು ಒಳ್ಳೆಯದಾಗುತ್ತೆ ಈ ಒಂದು ಚಂದ್ರಗ್ರಹಣದಿಂದ ಅಂತ ಹೇಳ್ತಾರೆ. ಇನ್ನು ನಂತರ ಇರುವಂಥದ್ದು ಧನಸ್ಸು ರಾಶಿ. ಈ ಒಂದು ಧನಸ್ಸು ರಾಶಿ ಏನಿದೆ ಇದು ತುಂಬಾನೇ ಪ್ರಭಾವ ಬೀರುತ್ತೆ ಈ ಒಂದು ಚಂದ್ರಗ್ರಹಣ ಅಂತ ಹೇಳ್ಬೋದು ಈ ಒಂದು ರಾಶಿಯವರ ಮೇಲೆ. ಧನಸ್ಸು ರಾಶಿಯವರಿಗೆ ಬಹಳ ಒಂದು ಶುಭವನ್ನ ಕೊಡುತ್ತೆ ಈ ಚಂದ್ರಗ್ರಹಣ. ಈ ಸಮಯದಲ್ಲಿ ಅನೇಕ ಆಸೆಗಳು ಈಡೇರುತ್ತೆ. ಏನು ಇವರು ಮನಸ್ಸಿನಲ್ಲಿ ತುಂಬಾ ಆಸೆಗಳನ್ನ ಅನ್ಕೊಳ್ತಾ ಇರ್ತಾರೆ. ಅನೇಕ ವರ್ಷಗಳಿಂದ ನನಗೆ ಈ ತರ ಇದಾಗಬೇಕು, ಈ ತರ ಆಗಿದ್ರೆ ಚೆನ್ನಾಗಿತ್ತಂತ ಯೋಚನೆಗಳನ್ನ ಮಾಡ್ತಾ ಇರ್ತಾರೆ. ಆ ಯೋಚನೆಗೆ ಎಲ್ಲವೂ ಕೂಡ ಉತ್ತರ ಸಿಕ್ಕಂತೆ ಈ ಒಂದು ಚಂದ್ರಗ್ರಹಣದ ಪ್ರಭಾವ ಇವ್ರ ಮೇಲೆ ಬೀರುತ್ತೆ ಅಂತಾನೆ ಹೇಳ್ಬೋದು. ವೃತ್ತಿ ಜೀವನದಲ್ಲಿ ಒಂದು ಹೊಸದಾಗಿ ಅಥವಾ ಎತ್ತರದ ಸಾಧನೆಯನ್ನ ಮಾಡ್ತಾರೆ, ಎತ್ತರಕ್ಕೆ ಬೆಳಿತಾರೆ, ಅನೇಕ ಅವಕಾಶಗಳು ಇವರಿಗೆ ಸಿಗ್ತಾ ಹೋಗುತ್ತೆ ಅಂತ ಹೇಳ್ತಾರೆ ಜ್ಯೋತಿಷ್ಯ ಒಂದು ಶಾಸ್ತ್ರದಲ್ಲಿ. ಯಾಕಂತಂದ್ರೆ ಇವರು ಇಷ್ಟು ದಿನ ಏನು ಕಷ್ಟಗಳನ್ನು ಪಟ್ಟು ಕೆಲಸವನ್ನ ಮಾಡಿರ್ತಾರೆ, ಅವಕಾಶಕ್ಕಾಗಿ ಕಾಯ್ತಾ ಇರ್ತಾರೆ, ಆ ಅವಕಾಶಗಳು ಇವರಿಗೆ ಸರಿಯಾಗಿ ಬರುತ್ತೆ ಅಂತ ಹೇಳ್ಬೋದು. ಇದರೊಂದಿಗೆ ನೀವೇನಾದ್ರೂ ಒಂದು ವ್ಯವಹಾರ ಕ್ಷೇತ್ರದಲ್ಲಿ ಏನಾದ್ರೂ ಕೈ ಹಾಕಿದ್ರೆ ಅದರಿಂದ ಕೂಡ ನಿಮ್ಗೆ ಅದೃಷ್ಟ ಒಲಿಯುತ್ತೆ, ಅದರಲ್ಲಿ ನೀವು ಪ್ರಗತಿಯನ್ನ ಸಾಧಿಸ್ತೀರಿ. ಮತ್ತೆ ನಿಮ್ಮ ಈ ಒಂದು ಧನಸ್ಸು ರಾಶಿಯವರು ಏನಿದ್ದಾರೆ ನೀವು ಹೊಸ ಅವಕಾಶಗಳನ್ನ ಪಡಿತಾ ಹೋಗ್ತೀರಿ ಬೇರೆ ಬೇರೆ ಕ್ಷೇತ್ರಗಳಲ್ಲಿ. ಆದ್ರೂ ಕೂಡ ನಿಮಗೆ ಬಹಳಷ್ಟು ಲಾಭ ಕೂಡ ಸಿಗುತ್ತೆ. ಇನ್ನು ವೈವಾಹಿಕ ಜೀವನ ಏನಿದೆ ಮತ್ತೆ ನಿಮ್ಮ ಒಂದು ಸಂಬಂಧಗಳಲ್ಲಿ, ದಾಂಪತ್ಯ ಜೀವನದಲ್ಲಿ ನೀವು ಖುಷಿಯಾಗಿ ಮತ್ತೆ ನೆಮ್ಮದಿಯಾಗಿ ಇರ್ತೀರಿ. ಆ ರೀತಿಯ ಒಂದು ಕ್ಷಣಗಳು ಕೂಡ ಬರುತ್ತೆ. ಇನ್ನು ಮದುವೆ ವಿಚಾರದಲ್ಲಿ ಕೂಡ ನೀವೇನೋ ಮದುವೆಯನ್ನ ಪ್ಲಾನ್ ಮಾಡ್ತಾ ಇದ್ರೆ ಅದಕ್ಕೂ ಕೂಡ ಒಂದು ಕಾಲ ಕೂಡು ಬರುತ್ತೆ ಅಂತ ಹೇಳ್ತಾರೆ. ಇನ್ನು ಈ ಸಮಯದಲ್ಲಿ ವಿದ್ಯಾರ್ಥಿಗಳು ಏನಿದ್ದಾರೆ ಅವರು ಕೂಡ ತುಂಬಾ ಯಶಸ್ಸನ್ನು ಸಾಧಿಸ್ತಾರೆ, ಮತ್ತೆ ಅವರ ಒಂದು ವಿದ್ಯಾಭ್ಯಾಸದಲ್ಲಿ ಪ್ರಗತಿಯನ್ನು ಕೂಡ ಹೊಂದ್ತಾರೆ ಅಂತ ಹೇಳ್ತಾರೆ. ಇನ್ನು ಇವರ ಒಂದು ಆರ್ಥಿಕ ಸ್ಥಿತಿ ಏನಾಗುತ್ತೆ ಅದು ದಿನದಿಂದ ದಿನಕ್ಕೆ ಬದಲಾಗ್ತಾ ಹೋಗುತ್ತೆ. ಇವರಿಗೆ ಸಮಾಜದಲ್ಲಿ ಗೌರವ ಹೆಚ್ಚಾಗ್ತಾ ಹೋಗುತ್ತೆ. ಇವರು ಮಾಡುವಂತಹ ಕೆಲಸದಲ್ಲಿ ಇವರಿಗೆ ಉನ್ನತ ಮಟ್ಟದಲ್ಲಿ ಗೌರವ ಸಿಗುತ್ತೆ. ಮತ್ತೆ ಇವರು ತಮ್ಮ ಆಧ್ಯಾತ್ಮಿಕ ಚಿಂತನೆ ಏನಿರ್ತಾರೆ ಅದರ ಕಡೆಗೆ ಒಂದು ಹೆಚ್ಚಿನ ಒಲವನ್ನು ತೋರಿಸ್ತಾ ಹೋಗ್ತಾರೆ. ಅವರು ಯಾವ ಒಂದು ದೇವರಲ್ಲಿ ಅತಿಯಾಗಿ ಹೆಚ್ಚು ನಂಬಿಕೆಯನ್ನ ಇಟ್ಟಿರ್ತಾರೋ ಆ ದೇವರ ಕಡೆ ಈಗಿರುವಂತ ಇನ್ನು ಹೆಚ್ಚಿನದಾಗಿ ಒಂದು ಒಲವನ್ನು ತೋರಿಸ್ತಾ ದೇವಸ್ಥಾನಕ್ಕೆ ಹೋಗೋದಾಗಿರ್ಬೋದು, ಪೂಜೆಯನ್ನ ಮಾಡೋದಾಗಿರ್ಬೋದು, ಇನ್ನು ಇತರ ಒಂದು ಧಾರ್ಮಿಕ ಒಂದು ವಿಚಾರಗಳಲ್ಲಿ ಇವರು ಭಾಗವಹಿಸೋದಾಗಿರ್ಬೋದು, ಈ ರೀತಿಯಾಗಿ ನೀವು ತೊಡಗಿಕೊಳ್ತೀರಿ. ಇದು ಕೂಡ ನಿಮ್ಮ ಒಂದು
ರಾಶಿಯ ಮೇಲೆ ಚಂದ್ರಗ್ರಹಣದಿಂದ ಬೀರುವಂತಹ ಒಂದು ಪ್ರಭಾವ ಉತ್ತಮವಾದ ಪ್ರಭಾವ ಅಂತ ಹೇಳ್ತಾರೆ ಜ್ಯೋತಿಷರು. ಇನ್ನು ನಂತರ ನೋಡೋದಾದ್ರೆ ಮಿಥುನ ರಾಶಿ, ಈ ಒಂದು ಮಿಥುನ ರಾಶಿ ಏನಿದೆ ಈ ವರ್ಷ ನಡೆಯುವಂತಹ ಈ ಒಂದು ಕೊನೆಯ ಚಂದ್ರಗ್ರಹಣ ಮಿಥುನ ರಾಶಿಯ ಒಂದು ಜನರಿಗೆ ಅವರ ಒಂದು ಜೀವನದಲ್ಲಿ ಹೊಸ ಬದಲಾವಣೆಗಳು ಆಗ್ತಾ ಹೋಗ್ತಾ ಇರುತ್ತೆ. ಅವರು ನಿರೀಕ್ಷೆ ಕೂಡ ಮಾಡಿರಲ್ಲ, ಆ ರೀತಿಯಾಗಿ ಅವರಿಗೆ ಒಳ್ಳೆಯದಾಗ್ತಾ ಹೋಗುತ್ತೆ ಅಂತ ಹೇಳ್ತಾರೆ. ನೀವು ಅನೇಕ ಒಂದು ಕ್ಷೇತ್ರಗಳಲ್ಲಿ ಏನಿರ್ತೀರಿ, ಅಪಾರ ಈಗಾಗಲೇ ಕೆಲಸವನ್ನ ಮಾಡ್ತಾ ಇರ್ತೀರಿ, ಆ ಒಂದು ಕ್ಷೇತ್ರಗಳಲ್ಲಿ ಯಶಸ್ಸನ್ನು ಸಾಧಿಸ್ತಾ ಹೋಗ್ತಾರೆ. ಏನೇ ಕೆಲಸ ಮಾಡ್ತಿರ್ಬೋದು, ಯಾವುದೇ ಒಂದು ಫೀಲ್ಡ್ ಅಲ್ಲಿ ಇರ್ಬೋದು, ಆ ಎಲ್ಲ ಫೀಲ್ಡ್ಗಳಲ್ಲೂ ಕೂಡ ನಿಮಗೆ ಯಶಸ್ಸು ಸಿಗುತ್ತಾ ಹೋಗುತ್ತೆ ಅಂತ ಹೇಳ್ತಾರೆ. ಇನ್ನು ಬಹಳ ದಿನಗಳಿಂದ ಬಾಕಿ ಇರುವಂತಹ ಒಂದು ಕೆಲಸಗಳು ಏನಿರುತ್ತೆ ಅದು ಕೂಡ ನಿಮಗೆ ಯಶಸ್ಸನ್ನ ಕೊಡುತ್ತೆ ಅಂತ ಹೇಳ್ತಾ ಇರುವಂಥದ್ದು ಈ ಒಂದು ರಾಶಿಯವರಿಗೆ. ಆರ್ಥಿಕ ಒಂದು ಪರಿಸ್ಥಿತಿ ಕೂಡ ಇವರಿಗೆ ತುಂಬಾನೇ ಸುಧಾರಿಸ್ತಾ ಹೋಗುತ್ತೆ. ಹೊಸ ಆದಾಯಗಳು ಇವರನ್ನು ಹುಡುಕೊಂಡು ಬರೋಕೆ ಶುರು ಮಾಡುತ್ತೆ. ಬೇರೆ ಬೇರೆ ಮೂಲಗಳಿಂದ ಅವರು ಊಹೆ ಮಾಡೋಕ್ಕಾಗಿರಲ್ಲ ಅಥವಾ ಮರ್ತು ಬಿಟ್ಟಿರ್ತಾರೆ ಕೆಲವೊಬ್ಬರಿಗೆ ದುಡ್ಡನ್ನು ಕೊಟ್ಟು, ಆ ರೀತಿಯ ದುಡ್ಡುಗಳು ಕೂಡ ನಿಮಗೆ ವಾಪಸ್ ಬರುವಂತಹ ಒಂದು ಸಂಭವ ಇದೆ ಅಂತ ಹೇಳ್ತಾರೆ. ಇನ್ನು ಒಳ್ಳೆಯ ಸುದ್ದಿ ಇವರಿಗೆ ಸಿಗ್ತಾನೆ ಹೋಗ್ತಾ ಇರುತ್ತೆ. ಯಾವುದೋ ಒಂದು ವಿಚಾರಗಳಲ್ಲಿ ಏನೇ ಕೈ ಹಾಕಿದ್ರು ಕೂಡ ಇವರಿಗೆ ಯಶಸ್ಸು ಬರ್ತಾನೆ ಇರುತ್ತೆ. ಮತ್ತೆ ಇವರ ಒಂದು ಕುಟುಂಬ ಕುಟುಂಬ ಆಗಿರೋದು ಅಥವಾ ಸ್ನೇಹಿತರ ಏನಿರ್ಬೋದು, ಆ ಒಂದು ಭಾಗದಲ್ಲಿ ಸಂಪೂರ್ಣ ಬೆಂಬಲ ಸಿಗ್ತಾ ಹೋಗುತ್ತೆ. ಇವರು ಯಾವುದೇ ಒಂದು ಕೆಲಸ ಮಾಡಿದ್ರು ಕೂಡ ಅವರ ಸ್ನೇಹಿತರು, ಅವರ ಕುಟುಂಬದವರು, ಹೌದು ನಿನ್ನ ಕೈಯಿಂದ ಈ ಒಂದು ಕೆಲಸ ಮಾಡೋಕ್ಕಾಗುತ್ತೆ, ನೀನು ಮಾಡು, ನಿನ್ನ ಹಿಂದೆ ನಾವಿದ್ವಿ, ನಾವು ನಿಮಗೆ ಸಪೋರ್ಟ್ ಮಾಡ್ತೀವಿ ಅನ್ನೋ ರೀತಿಯಲ್ಲಿ ಮಾತಾಡ್ತಾ ಹೋಗ್ತಾರೆ. ಅದು ಕೂಡ ನಿಮ್ಮ ಒಂದು ಕೆಲಸದಲ್ಲಿ ಯಶಸ್ಸು ಸಿಗೋಕೆ ಕಾರಣ ಆಗ್ತಾ ಹೋಗುತ್ತೆ. ಇನ್ನು ಇವರು ನೀವೇನೋ ಒಂದು ಗುರಿಯನ್ನು ಇಟ್ಟುಕೊಂಡಿರ್ತಾ ಆ ಗುರಿಯನ್ನು ಸಾಧಿಸುವಲ್ಲಿ ನೀವು ಯಶಸ್ವಿ ಆಗ್ತಾ ಹೋಗ್ತೀರಾ. ಈ ಸಮಯದಲ್ಲಿ ನೀವು ಏನಾದರೂ ಉದ್ಯಮಿಗಳು ಆಗಿದ್ರೆ ನಿಮಗೆ ವಿಶೇಷವಾದಂಥ ಒಂದು ಯೋಜನೆಗಳು, ಪ್ರಯೋಜನಗಳು ಸಿಗ್ತಾ ಹೋಗುತ್ತೆ. ಈ ರೀತಿಯಾಗಿ ಈ ಒಂದು ಚಂದ್ರಗ್ರಹಣ ಉತ್ತಮವಾದ ಲಾಭಗಳನ್ನು ನಿಮಗೆ ನೀಡ್ತಾ ಹೋಗುತ್ತೆ. ಯಾರಾದರೂ ಉದ್ಯೋಗವನ್ನು ಮಾಡ್ತಾ ಇದ್ರೆ ಅವರಿಗೂ ಕೂಡ ಅದರಲ್ಲಿ ಕೂಡ ಪ್ರಮೋಷನ್ ಸಿಗುವಂತಹ ಒಂದು ಸಾಧ್ಯತೆ ಇದೆ. ನೀವೇ ಒಂದು ಹೊಸದಾಗಿ ಏನಾದರೂ ಒಂದು ಕಂಪನಿಯನ್ನು ಶುರು ಮಾಡುವಂತಹ ಒಂದು ಸಮಯ ಕೂಡ ಇದಾಗಿದೆ. ಇನ್ನು ಪ್ರಮೋಷನ್ ಜೊತೆಗೆ ನೀವು ಗೌರವವನ್ನು ಸಹ ಪಡಿತಾರೆ. ಇನ್ನು ಈ ಒಂದು ರಾಶಿಯವರು ಮುಖ್ಯವಾಗಿ ಒಂದು ಶಿಕ್ಷಣ ಕ್ಷೇತ್ರದಲ್ಲಿ, ಅಂದರೆ ಯಾರೆಲ್ಲ ಟೀಚರಲ್ಲಿ ಸ್ಕೂಲು ಅಥವಾ ಕಾಲೇಜ್ಗಳಲ್ಲಿ ನೀವು ಪ್ರೊಫೆಸರ್ ಆಗಿ, ಟೀಚರ್ ಆಗಿ ವರ್ಕ್ ಮಾಡ್ತಾ ಇರ್ತಿಲ್ಲ, ಅವರಿಗೆ ಕೂಡ ತುಂಬಾ ಒಂದು ಒಳ್ಳೆಯದು ಅಂತ ಹೇಳಲಾಗ್ತಿದೆ. ಯಾಕಂದ್ರೆ ನಿಮ್ಮ ಒಂದು ಕೆಲಸದಲ್ಲಿ ನೀವು ಕೂಡ ಒಂದು ಬಡ್ತಿಯನ್ನ ಪಡಿತೀರಿ. ಇದರ ಜೊತೆಗೆ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಯಾರೊಂದು ತಯಾರಿಯನ್ನ ಮಾಡ್ಕೊಳ್ತಾ ಇರ್ತೀರಿ, ಇನ್ನು ಕಾಂಪಿಟೇಟಿವ್ ಎಕ್ಸಾಮ್ಗೆ ಓದ್ತಾ ಇರ್ತೀರಿ, ಸರ್ಕಾರಿ ಕೆಲಸಗಳನ್ನ ತಗೋಬೇಕಂತ ತಯಾರು ಮಾಡ್ತಾ ಇರ್ತೀರಿ, ನೀವು ಓದ್ತಾ ಇರ್ತೀರಿ, 4-5 ವರ್ಷಗಳಿಂದ ಶ್ರಮಪಟ್ಟು ಕಷ್ಟಪಟ್ಟು ಓದ್ತಾ ಇರ್ತಿಲ್ಲ, ಅಂಥವ್ರಿಗೆ ಕೂಡ ಉದ್ಯೋಗ ಸಿಗುವಂತಹ ಒಂದು ಅವಕಾಶ ಇದೆ. ಗೌರ್ಮೆಂಟ್ ಜಾಬ್ ಕೂಡ ಸಿಗುವಂತಹ ಒಂದು ಅವಕಾಶ ಇದೆ. ನೀವು ಮಾಡಿದಂತಹ ಇಷ್ಟು ದಿನ ಒಂದು ಕೆಲಸಕ್ಕೆ, ನೀವು ಕಷ್ಟಕ್ಕೆ ಪ್ರತಿಫಲ ಸಿಗುವಂತಹ ಇದು ಒಂದು ಒಳ್ಳೆಯ ಸಮಯ ಅಂತ ಹೇಳಾಗುತ್ತೆ. ಹೀಗಾಗಿ ಇಷ್ಟು ಜನ ಏನು ನಾವು ಆ ರಾಶಿಗಳು ಹೇಳಿದ್ವಿ, ಆ ರಾಶಿಯವರಿಗೆ ತುಂಬಾ ಒಳ್ಳೆಯದಾಗ್ತಾ ಹೋಗುತ್ತೆ. ಇನ್ನು ಈ ತರ ಒಂದು ರಾಶಿಗಳಿಗೆ ಇದಕ್ಕಿಂತ ಕಡಿಮೆ ಒಂದು ಪ್ರಮಾಣದಲ್ಲಿ ಲಾಭ ಇದ್ರೂ ಕೂಡ ಈ ಒಂದು ರಾಶಿಯವರಿಗೆ ಹೆಚ್ಚಿನದಾಗಿ ಒಂದು ಲಾಭ ಇದೆ ಅಂತ ಹೇಳಲಾಗುತ್ತೆ ಈ ಒಂದು ಚಂದ್ರಗ್ರಹಣದಿಂದ. ಇನ್ನು 2025 ಈ ಒಂದು ಕೊನೆಯ ಚಂದ್ರಗ್ರಹಣ ಏನಿದೆ, ಇದು ವಿಶ್ವದ ಅಲ್ಲಿರುವಂತಹ ಒಂದು ಜನಸಂಖ್ಯೆ ಏನಿದೆ ಅದರಲ್ಲಿ 77% ಜನರಿಗೆ ಕಾಣೋಕೆ ಸಿಗುತ್ತೆ. ಅದು ಯಾವುದು ಎಲ್ಲಿ ಅಂತ ನೋಡ್ಬಿಡಿದ್ರೆ ಏಷ್ಯಾದಲ್ಲಿ ಆಗಿರ್ಬೋದು, ಇಡೀ ಏಷ್ಯಾ ಒಂದು ಖಂಡದಲ್ಲಿ, ಆಸ್ಟ್ರೇಲಿಯಾ, ಆಫ್ರಿಕಾ, ಯುರೋಪ್ ಆಗಿರ್ಬೋದು, ಈ ಒಂದು ಕಡೆಯಲ್ಲಿ ಇದು ಗೋಚರಿಸ್ತಾ ಹೋಗುತ್ತೆ. ಆದ್ರೆ ಯುರೋಪ್ ಮತ್ತೆ ಆಫ್ರಿಕಾದಲ್ಲಿ ಏನಿದೆ ಇದು ಒಂದು ಪೂರ್ಣ ಪ್ರಮಾಣದಲ್ಲಿ ಚಂದ್ರ ಕಾಣಲ್ಲ. ಒಂದು ಸೈಡ್ ಅಲ್ಲಿ ಮಾತ್ರ ಚಂದ್ರ ಕಾಣಿಸುವಂತ ಒಂದು ಸಾಧ್ಯತೆ ಇರುವಂತ. ಹೀಗಾಗಿ ವೀಕ್ಷಕರೇ ಏನಾಗಿದೆ ಅಂದ್ರೆ ಈ ವರ್ಷ ಸಂಭವಿಸುವಂತಹ ಒಂದು ಚಂದ್ರಗ್ರಹಣ ಏನಿದೆ, ಈ ಒಂದು ಚಂದ್ರಗ್ರಹಣ ತುಂಬಾ ವಿಶೇಷ ಅಂತ ಹೇಳಲಾಗುತ್ತೆ. ಯಾಕಂದ್ರೆ 50 ವರ್ಷಗಳ ನಂತರ ಶನಿ ಒಂದು ಸಂಚಾರವನ್ನ ಮಾಡ್ತಾ ಇರೋದ್ರಿಂದ ಇದು ಒಂದು ಅನೇಕ ಒಂದು ವಿಚಾರಗಳಿಗೆ, ರಾಶಿಯ ಒಂದು ಜನರಿಗೆ ಉತ್ತಮ ಒಂದು ಫಲವನ್ನು ನೀಡುವಂತಹ ಒಂದು ಚಂದ್ರಗ್ರಹಣ ಆಗಿ ಈಗ ಗೋಚರಿಸ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ. ಇದೇ ಸೆಪ್ಟೆಂಬರ್ 7ನೇ ತಾರೀಕಿಂದ ಶುರುವಾಗುತ್ತೆ, 8ನೇ ತಾರೀಕು ಮಧ್ಯರಾತ್ರಿ ಮುಗಿಯುತ್ತೆ ಈ ಒಂದು ಚಂದ್ರಗ್ರಹಣ. ಹೀಗಾಗಿ ಇದಿಷ್ಟು ಈ ಒಂದು ಚಂದ್ರಗ್ರಹಣಕ್ಕೆ ಸಂಬಂಧಪಟ್ಟಂತಹ ವಿಚಾರ ಆಗಿತ್ತು. ನೋಡ್ತಾ ಇರಿ ಫ್ರೀಡಮ್ ಟಿವಿ, ಇದು ಜನಸಾಮಾನ್ಯರ ಶಕ್ತಿ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಮ್ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.